ತುಮಕೂರು ಹಾಲು ಒಕ್ಕೂಟದ ವಿಚಾರವಾಗಿ ತನ್ನದೇ ಆದಂತ ಚರಿತ್ರೆ ಇರುವಂತ SR ಗೌಡ್ರು ಅಧ್ಯಕ್ಷ ಆಗ್ತಾರಾ? ಈ ತಾಲೂಕಿಗೆ ಒಂದು ಶಕ್ತಿಯನ್ನು ಕೊಡಬೇಕು ನಾನು ಅಧ್ಯಕ್ಷ ಆಗಿ ಎಂಬುದು ಕೂಡ ನನ್ನ ಅಭಿಪ್ರಾಯ ಕೂಡ ಇದೆ. ಎಲ್ಲಾ ತಾಲೂಕಿನಲ್ಲೂ ಕೂಡ ಅಧ್ಯಕ್ಷರು ನೋಡ್ಕೊಂಡ್ ಬಂದಿದ್ದಾರೆ. ಯಾಕೆ ಶಿರಾ ತಾಲೂಕಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಇಲ್ಲಿ ಅಧ್ಯಕ್ಷರದ ಒಂದು ಅವಕಾಶ ಈ ತಾಲೂಕಿಗೆ ವಂಚಿತ ಆಗಿದೆ. ಈ ಮುಂಬರುವಂತ ವಿಧಾನಸಭಾ ಚುನಾವಣೆಯಲ್ಲಿ ಏನಾದ್ರೂ ನೀವು MLA ಟಿಕೆಟ್ ಆಕಾಂಕ್ಷಿನ ಮೈತ್ರಿಯಿಂದ ನಿಮ್ಗೆ ಏನಾದ್ರೂ ಟಿಕೆಟ್ ಸಿಗುತ್ತಾ? ನಾನೇನು ರಾಜಕಾರಣದಲ್ಲಿ ಸನ್ಯಾಸಿ ಅಲ್ಲ. TB ಜಯಚಂದ್ರ ಅವ್ರ ಭದ್ರಕೋಟೆ ಬೇಯಿಸುವಂತ ಶಕ್ತಿ ಇದೆಯಾ? ವೀಕ್ಷಕರೇ, ತುಮಕೂರು ಹಾಲು ಒಕ್ಕೂಟದ ಬೆಳವಣಿಗೆಗಳನ್ನ ಈಗಾಗಲೇ ಪಬ್ಲಿಕ್ ಫಸ್ಟ್ ಕನ್ನಡದಲ್ಲಿ ನೀವು ಈಗಾಗಲೇ ನೋಡ್ತಾ ಇರುವಂತದ್ದು. ಏನಪ್ಪಾ ಅಂದ್ರೆ, ಮಧುಗಿರಿ ತಾಲೂಕಿನ ಒಂದು ಕೊಡವಾಡಿ ಚಂದ್ರಶೇಖರ್ ಆಗಿರ್ಬೋದು, ಹಾಗೆ ಪಾವಗಡ ತಾಲೂಕಿನ ನಿರ್ದೇಶಕರು ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ಅವರು ಗೆದ್ಕೊಂಡು ಬಂದು ಈಗ ನಿರ್ದೇಶಕರಾಗಿ ತುಮಕೂರು ಹಾಲು ಒಕ್ಕೂಟಕ್ಕೆ ಎಂಟ್ರಿ ಆಗಿದ್ದಾರೆ. ಇದ್ರ ಬಗ್ಗೆ, ಈ ಬೆಳವಣಿಗೆಗಳ ಬಗ್ಗೆ ಶಿರಾ ತಾಲೂಕಿನ ಒಂದು SR ಗೌಡ್ರನ್ನ ಮಾತನಾಡಿಸೋದಕ್ಕೆ ಬಂದಿರುವಂತದ್ದು. ತುಮೂಲ್ನಲ್ಲಿ ಅವ್ರದೇ ಆದಂತ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿರುವಂತದ್ದು. ಈಗಾಗಲೇ ಚುನಾವಣೆಯಲ್ಲಿ ಯಾಟ್ರಿಕ್ ಗೆಲುವನ್ನ ಸಾಧಿಸಿಕೊಂಡು ಹೈನುಗಾರಿಕೆ ವಿಚಾರದಲ್ಲಿ ತುಮಕೂರು ಹಾಲು ಒಕ್ಕೂಟದ ವಿಚಾರವಾಗಿ ತನ್ನದೇ ಆದಂತ ಚರಿತ್ರೆ ಇರುವಂತ SR ಗೌಡ್ರು ಅಧ್ಯಕ್ಷ ಆಗ್ತಾರಾ ಅನ್ನುವಂತ ವಿಚಾರ. ಯಾಕಪ್ಪ ಅಂದ್ರೆ 7-7 ಸಮಬಲ ಇರೋದ್ರಿಂದ ಏನಾದ್ರೂ ಒಂದು ಅವಕಾಶ ಸಿಗುತ್ತಾ ಅನ್ನುವಂಥದ್ದು ಸ್ವತಃ ಅವ್ರ ಬಾಯಿಂದಲೇ ಕೇಳ್ತಾ ಹೋಗ್ತೀನಿ. ಸರ್, ಇದು ಶಿರಾ ತಾಲೂಕಿನ ಹೈನುಗಾರಿಕೆಯರ ಒಂದು ಒತ್ತಡ ಮತ್ತೆ ಮತದಾರರ ಒಂದು ಒತ್ತಡ ಅಂತಾನೆ ಹೇಳ್ಬೋದು. ಈಗಾಗಲೇ ತುಮಕೂರು ಜಿಲ್ಲೆಯಲ್ಲಿ ನೀವು ಯಾಟ್ರಿಕ್ ಗೆಲುವನ್ನ ಸಾಧಿಸಿಕೊಂಡು ತನ್ನದೇ ಆದಂತ ಇತಿಹಾಸವನ್ನ ಹೊಂದಿದ್ದೀರಾ, ನಿಮ್ದೇ ಆದಂತ ಅನುಭವ ಇದೆ. ಏನಾದ್ರು ನೀವು ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಇದ್ದೀರಾ ಅಲ್ಲಿ? ರಾಜಕೀಯದಲ್ಲಿ ಈಗಾಗಲೇ ನಮಗೂ ಕೂಡ ಅಧಿಕಾರದ ಆಸೆ ಇರ್ತಕ್ಕಂಥದ್ದು. ಜೊತೆ ಈ ಹೈನುಗಾರರ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಬೇಕು, ಹೈನುಗಾರರಿಗೆ ತನ್ನದೇ ಆಗ್ತಕ್ಕಂಥ ಒಂದು ಆರ್ಥಿಕವಾಗ್ತಕ್ಕಂಥ ಶಕ್ತಿಯನ್ನು ಕೊಡಬೇಕು ಎಂಬ ನಿಟ್ಟಿನಲ್ಲಿ ನಾನು ಭಾಳಷ್ಟು ದಿನಗಳಿಂದಲೂ ಭಾಳಷ್ಟು ಪ್ರಯತ್ನಗಳನ್ನು ನಾನು ಈಗಾಗಲೇ ಮಾಡ್ತಾ ಬಂದಿದ್ದೀನಿ. ಮತ್ತು ನಾನು ಕೂಡ ಅಧ್ಯಕ್ಷ ಆಗಬೇಕು ಎಂಬುದು ಕೂಡ ಅಭಿಪ್ರಾಯ ಇದೆ. ಆ ನಿಟ್ಟಿನಲ್ಲಿ ಈ ತಾಲೂಕಿಗೆ ಒಂದು ಶಕ್ತಿಯನ್ನು ಕೊಡಬೇಕು ನಾನು ಅಧ್ಯಕ್ಷ ಆಗಿ ಎಂಬುದು ಕೂಡ ನನ್ನ ಅಭಿಪ್ರಾಯ ಕೂಡ ಇದೆ. ಸರ್, ಎಲ್ಲಾ ತಾಲೂಕಿನಲ್ಲೂ ಕೂಡ ಅಧ್ಯಕ್ಷರು ನೋಡ್ಕೊಂಡ್ ಬಂದಿದ್ದಾರೆ. ಯಾಕೆ ಶಿರಾ ತಾಲೂಕಿಗೆ ಅನ್ಯಾಯ ಆಗ್ತಾ ಇದೆ ಅಂತ? ಈಗಾಗಲೇ ತುಮಕೂರು ಹಾಲು ಒಕ್ಕೂಟದ ಇತಿಹಾಸದಲ್ಲಿ ಬಹಳಷ್ಟು ತಾಲೂಕುಗಳಲ್ಲಿ ಅಧ್ಯಕ್ಷರಾಗಿ ಅಧಿಕಾರವನ್ನು ಅನುಭವಿಸಿರ್ತಕ್ಕಂಥದ್ದು ಇಡೀ ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಆದರೆ ಶಿರಾ ತಾಲೂಕಿನಲ್ಲಿ ಇಲ್ಲಿವರೆಗೂ ಕೂಡ ಭಾಳಷ್ಟು ಜನ ನಿರ್ದೇಶಕರು, ಭಾಳ ಅನುಭವಿಗಳು ನಿರ್ದೇಶಕರಾಗಿ ಹೋದಂತಹ ಹಿನ್ನೆಲೆ ಇದ್ದರೂ ಕೂಡ ಇಲ್ಲಿ ಅಧ್ಯಕ್ಷರದ ಒಂದು ಅವಕಾಶ ಈ ತಾಲೂಕಿಗೆ ವಂಚಿತ ಆಗಿದೆ. ಇದನ್ನು ಮೊನ್ನೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿರ್ಬೋದು ಮತ್ತು ಜಿಲ್ಲೆಯ ಎಲ್ಲ ಹೈನುಗಾರರು ಇರ್ತಕ್ಕಂಥದ್ದು ಇರ್ಬೋದು, ಅವರೆಲ್ಲರೂ ಯೋಚನೆ ಮಾಡಿ ಈ ತಾಲೂಕಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡ್ತಾರೆ ಎಂಬ ಅಭಿಪ್ರಾಯ ಕೂಡ ನನ್ನಲ್ಲಿದೆ. ಸರ್, ಈಗಾಗಲೇ NDAದಲ್ಲಿ ಅಂದ್ರೆ BJP JDS ಪ್ರತಿಯೊಂದರಲ್ಲೂ ಸ್ಥಳೀಯ ಸಂಸ್ಥೆ ಚುನಾವಣೆ ಇರ್ಬೋದು, ಈಗ ಉಪಚುನಾವಣೆ ಇರ್ಬೋದು, ಎಲ್ಲದರಲ್ಲೂ ಮೈತ್ರಿ ಮಾಡ್ಕೊಂತ ಬರ್ತಾ ಇದೆ. ನೀವು ಈಗ ತುಮೂಲ್ನಲ್ಲೂ ಕೂಡ ಮೈತ್ರಿ ಮಾಡ್ಕೊಂಡ್ರೆ ಏನು ಸಮಬಲವನ್ನ ಕಾಣ್ಕೊಳ್ಳುವಂಥದ್ದು. ಅಲ್ಲಿ ಮುಂದಿನ ಒಂದು ದಿನಮಾನಗಳಲ್ಲಿ ನೀವೇನಾದ್ರೂ ಶ್ರಮ ವಹಿಸಿದ್ರೆ ಅಲ್ಲಿ ಅಧ್ಯಕ್ಷ ಗಾದಿ ಏರ್ಬೋದು ಅನ್ನುವಂಥದ್ದು. ನೀವೇನಾದ್ರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀರಾ? ಅಲ್ಲ, ಸಮಬಲ ಈಗ ಇದೆ. ಕಳೆದ ಸಾರಿ ನಾನು ಕೂಡ ಇರತಕ್ಕಂಥ ಅಧ್ಯಕ್ಷಿಗೆ ಪ್ರತಿಸ್ಪರ್ಧಿಯಾಗಿ ಸುಮಾರು 5 ಮತಗಳನ್ನು ನಾನು ತೆಗೆದುಕೊಂಡಿದ್ದೆ. ಪಕ್ಷದ ಪ್ರಕಾರ ಹೋದರೆ ನಾವು ಕೂಡ ಈ ಬಾರಿ 5 ಜೊತೆಗೆ ಮತ್ತು 2 ಈಗಾಗಲೇ ಒಂದು ಮಧುಗಿರಿ ಮತ್ತು ಪಾವಗಡ 2 ಕೂಡ ಇನ್ಕ್ಲೂಡ್ ಆಗ್ತಕ್ಕಂಥದ್ದು, 7 ಸ್ಥಾನಗಳು ನನಗೂ ಆಗ್ತಕ್ಕಂಥದ್ದು. ಮತ್ತು ಅಧಿಕಾರಿಗಳು ಸೇರಿ ಮತ್ತು ಇನ್ನು ಬೇರೆ 7 ಸದಸ್ಯರ ಬಲ ಒಂದು ಕಡೆ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ಕೂಡ ಒಂದು ಪ್ರಯತ್ನವನ್ನು ಎಲ್ಲರ ಒಂದು ಅಭಿಪ್ರಾಯದ ಮೇರೆಗೆ ನಮ್ಮ ನಿರ್ದೇಶಕರ ಎಲ್ಲರ ಒಂದು ಅಭಿಪ್ರಾಯ ಇದ್ದರೆ ನಾನು ಕೂಡ ಅಧ್ಯಕ್ಷ ಗಾದಿಗೆ ಒಂದು ಪ್ರಯತ್ನವನ್ನು ನಾನು ಪಡ್ತೀನಿ. ಸರ್, ಈಗಾಗಲೇ ಶಿರಾದಲ್ಲಿ ಎಲ್ಲ ಹಳ್ಳಿಯಲ್ಲಿ ಜನಸಾಮಾನ್ಯರಿಗೂ ಕೂಡ ರೈತರ ಕಷ್ಟಗಳಿಗೆ SR ಗೌಡ್ರು ಮುಂದಾಗ್ತಿದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಈ ಮುಂಬರುವಂತ ವಿಧಾನಸಭಾ ಚುನಾವಣೆಯಲ್ಲಿ ಏನಾದ್ರೂ ನೀವು MLA ಟಿಕೆಟ್ ಆಕಾಂಕ್ಷಿನ ಮೈತ್ರಿಯಿಂದ ನಿಮ್ಗೆ ಏನಾದ್ರೂ ಟಿಕೆಟ್ ಸಿಗುತ್ತಾ ಅನ್ನುವಂಥದ್ದು ಕೂಡ ಜನಸಾಮಾನ್ಯರ ಬಾಯಲ್ಲಿ ಕೇಳ್ತಾ ಇದೆ ಅಂತ. ಆಗಲೇ ನಾನು ಇಂದು ಕೂಡ ಒಬ್ಬ ಡಿಪ್ಯೂಟೆಡ್ MLA ಆಗಿ ಸ್ಪರ್ಧಿಸ್ತಕ್ಕಂಥದ್ದು. ಮತ್ತು ಈ ರಾಜಕೀಯ ವ್ಯವಸ್ಥೆಯಲ್ಲಿ ಈಗ ಅಂಥ ಒಂದು ಅವಕಾಶಗಳು ಸಿಕ್ಕಿರೆ ಅವಕಾಶಗಳನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಎಲ್ಲ ನಾಯಕರ
ಒಂದು ಅವರ ಸ್ವಭಾವ ಆಗಿರ್ತಕ್ಕಂಥದ್ದು. ನನಗೂ ಕೂಡ NDA ಅಭ್ಯರ್ಥಿಯಾಗಿ ಒಂದು ಅವಕಾಶವನ್ನು ಮಾನ್ಯ ನಮ್ಮ ಏನು ಕುಮಾರಣ್ಣವಿರ್ಬೋದು, ಯಡಿಯೂರಪ್ಪ ಇರ್ತಕ್ಕಂಥದ್ದು ಇರ್ಬೋದು, ಎಲ್ಲ ಎರಡೂ ಪಕ್ಷದ ಮುಖಂಡರುಗಳು ಒಂದು ಅವಕಾಶ ಮಾಡಿಕೊಟ್ರೆ ನಾನು ಕೂಡ MLA ಆಗಿ ಸ್ಪರ್ಧೆ ಮಾಡೋದಕ್ಕೆ ನಾನು ಕೂಡ ಪ್ರಬಲವಾಗಿದ್ದೀನಿ. TB ಜಯಚಂದ್ರ ಅವ್ರ ಭದ್ರಕೋಟೆ ಬೇಯಿಸುವಂತ ಶಕ್ತಿ ಇದೆಯಾ? ಈಗಾಗಲೇ TB ಜಯಚಂದ್ರ ಅವರ ಭದ್ರಕೋಟೆ 2 ಸರಿ ವಿಫಲ ಆಗಿದೆ. ಈಗ ಅದೇನೀಗ ರಾಜಕಾರಣ ನಿಂತ ನೀರಲ್ಲ. ಜನರ ಭಾವನೆ ಯಾವಾಗಲೂ ಕೂಡ ಒಂದೊಂದು ರೀತಿಯಲ್ಲಿ ವಿಭಿನ್ನವಾಗಿರ್ತಕ್ಕಂಥದ್ದು. ಅದು ಸಿರಾ ತಾಲೂಕಿನ ಇತಿಹಾಸ ಈಗಾಗಲೇ ಭಾಳಷ್ಟು ಸರಿ ಗೆಲ್ತಕ್ಕಂಥವ್ರಿಗೇ ಒಬ್ಬರಿಗೆ ಅವಕಾಶವನ್ನು ಕೊಡ್ತಕ್ಕಂಥದ್ದು ಏನಿಲ್ಲ. ಭಾಳಷ್ಟು ಜನ ಗೆದ್ದಿರ್ತಕ್ಕಂಥವ್ರು, ಸೋತಿರ್ತಕ್ಕಂಥದ್ದು ಈ ಕ್ಷೇತ್ರದ ಒಂದು ಬಂದಿರತಕ್ಕಂಥ ಪದ್ಧತಿ. ಆ ನಿಟ್ಟಿನಲ್ಲಿ ಸಿರಾದಲ್ಲಿ ಬದಲಾವಣೆಯ ಪರ್ವವನ್ನು ನೋಡೋದಕ್ಕೆ ಜನರು ಕೂಡ ಕಾದಿದ್ದಾರೆ. ಅಂತ ಒಂದು ಅವಕಾಶವನ್ನು ಸಿಕ್ಕಿದೆ. ನಮ್ಮ ಮತದಾರರು ಎಲ್ಲರೂ ಕೂಡ ಮನಸ್ಸು ಮಾಡಿ ಒಂದು ಅವಕಾಶ ಮಾಡಿಕೊಟ್ರೆ ನಾನು ಕೂಡ ಒಂದು ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ನಾನೇನು ರಾಜಕಾರಣದಲ್ಲಿ ಸನ್ಯಾಸಿ ಅಲ್ಲ. ನಮಗೂ ಕೂಡ ರಾಜಕಾರಣದಲ್ಲಿ ಉನ್ನತ ಹುದ್ದೆಗೆ ಏರಬೇಕು, ಸಮಾಜಕ್ಕೆ ಒಂದು ಸಮಾಜ ಕಾರ್ಯಗಳನ್ನು ಮಾಡಬೇಕು, ಜನರ ಸೇವೆ ಮಾಡಬೇಕು ಎಂಬ ಒಂದು ಅಭಿಪ್ರಾಯ ನಮ್ಮಲ್ಲೂ ಕೂಡ ಇದೆ. ಯಾಕೆಂದರೆ ನಾವು ಮತ್ತು ಬಾಲ್ಯಾವಸ್ಥೆಯಿಂದಲೂ ಕೂಡ ರಾಜಕಾರಣ ಕನ್ನಡಿಂದಲೂ ಕೂಡ ಭಾಳಷ್ಟು ಜನರ ಮಧ್ಯದಲ್ಲೇ ಕೂಡ ಒಡನಾಟ ಇಟ್ಕೊಂಡು ಬಂದಿರ್ತಕ್ಕಂಥದ್ದು. ನನಗೂ ಕೂಡ ಒಂದು ಅವಕಾಶವನ್ನು ಕ್ಷೇತ್ರದ ಮತದಾರರಿರ್ಬೋದು, ನಮ್ಮ ಮುಖಂಡರುಗಳಿರ್ಬೋದು, ಎಲ್ಲರೂ ಕೂಡ ಒಮ್ಮತದ ಮೇಲೆ ಒಂದು ಅವಕಾಶವನ್ನು ಮಾಡಿಕೊಟ್ರೆ ನಾನು ಆಕಾಂಕ್ಷಿಯಾಗಿರೋದಕ್ಕೆ ಮತ್ತು ಯಾರನ್ನೂ ಕೂಡ ಎದುರಿಸೋದಕ್ಕೆ ಸಮರ್ಥನಾಗಿದ್ದೀನಿ. ಎಸ್ ಸರ್. ಒಟ್ಟಾರೆ ತುಮೂಲ್ನಲ್ಲಿ ನನಗೇನಾದರೂ ಏನಾದರೂ ಸಿಕ್ಕಿದ್ರೆ ನಾನು ಹೈನುಗಾರರ ಕೆಲಸವನ್ನು ಮಾಡ್ತೀನಿ. ಯಾಟ್ರಿಕ್ ಗೆಲುವನ್ನು ಕಂಡಿರುವಂಥ SR ಗೌಡರು ಮುಂದಿನ ಶಿರಾ ವಿಧಾನಸಭಾ ಚುನಾವಣೆ ಬಗ್ಗೆಯೂ ಮಾತನಾಡೋದು. ನಾನು ಕೂಡ ರಾಜಕೀಯ ಸನ್ಯಾಸಿ ಏನಲ್ಲ, ಮೈತ್ರಿಯಿಂದ ಟಿಕೆಟ್ ಸಿಕ್ಕಿದ್ರೆ ನಾನು ಪ್ರಬಲವಾಗಿ ಇಲ್ಲಿ ಆಕಾಂಕ್ಷಿ ಇದ್ದೀನಿ, ನನಗೇನಾದ್ರು ಸಿಕ್ಕಿದ್ರೆ ನಾನು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ತೀನಿ ಅನ್ನುವಂಥದ್ದು ಅವ್ರು ಮಾತಾಗಿತ್ತು. ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್ ಕನ್ನಡ. ನಾನು ಗಜೇಂದ್ರ. ಪಬ್ಲಿಕ್ ಫಸ್ಟ್ ಕನ್ನಡ, ಇದು ಪ್ರಜೆಗಳ ಆಸ್ತಿ.